ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬ ಕುವೆಂಪು ಅವರ ಸಂದೇಶವನ್ನು 1000 ವರ್ಷಗಳ ಹಿಂದೆಯೇ ಕಾರ್ಯರೂಪಕ್ಕೆ ತಂದ ಶ್ರೇಯಸ್ಸು ನಮ್ಮ ಶರಣರಿಗೆ ಸಲ್ಲಬೇಕು. ಇಂದು ನಡೆಯುತ್ತಿರುವ ಕರ್ನಾಟಕದ ರಕ್ಷಣೆ ಚಿಂತನೆಗಳು ಶರಣರ ಕಾಲದಲ್ಲಿಯೇ ಮಾರ್ದನೆಗೊಂಡಿದ್ದವು. ಹಳೆಗನ್ನಡದ ಅರಿವಿಗೆ ಕಿವಿಗೊಡದ ಬಹುಸಂಖ್ಯಾತ ಜನರಿಗೆ ಕನ್ನಡದಿಂದಲೇ ಕೈಲಾಸದ ಅನುಭವವನ್ನು ನೀಡಬೇಕೆಂಬ ವಚನಕಾರರ ಅಭಿಲಾಷೆಗೆ ಬೆಲೆ ಕಟ್ಟಲಾದೀತೆ. ಸಾಹಿತ್ಯವು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಬರಬೇಕೆಂಬ ಅವರ ವೈಚಾರಿಕ ಪ್ರಜ್ಞೆಯು ಸಾಮೂಹಿಕ ಸ್ವರೂಪವನ್ನು ತಾಳಿ ನರಗಳಲ್ಲಿ ಕನ್ನಡದ ದೀಪ ಹಚ್ಚಲು ಪ್ರೇರಣೆ ನೀಡಿದ್ದು ಇಂದಿನವರಿಗೆ ಮಾದರಿಯಾಗಬೇಕಾಗಿದೆ. ಸುಲಿದ ಬಾಳೆಯ ಹಣ್ಣಿನಂತಿರುವ ಅಚ್ಚೆ ಕನ್ನಡದಲ್ಲಿ ತಿಳಿಯಾಗಿ ವಚನಗಳನ್ನು ರೂಪಿಸಿ ಸಾರಸ್ವತ ಲೋಕಕ್ಕೆ ನೀಡಿದ ಶರಣರ ಕನ್ನಡ ಕಟ್ಟುವ ರೀತಿ ನಮಗೆ ದಾರಿದೀಪವಾಗಬಲ್ಲದು. ಆಡು ಭಾಷೆಗೆ ಇಂಬು ಕೊಟ್ಟು ಸಂಸ್ಕೃತ ಪ್ರಾಕೃತಗಳ ದಟ್ಟ ಪ್ರಭಾವದಲ್ಲಿ ಸಿಕ್ಕು ನರಳುತ್ತಿದ್ದ ಕನ್ನಡಕ್ಕೆ ಸ್ವತಂತ್ರವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಶ್ರೇಯಸ್ಸು ಶರಣರದು. ಸಾಮಾನ್ಯವಾಗಿ ಯುಗ ಪುರುಷರು ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ ಹೀಗೆ ಜೀವನದ ಯಾವುದೋ ಒಂದು ಕ್ಷೇತ್ರಕ್ಕೆ ಹೊಸ ತಿರುವು ತಂದು ಕೊಡುತ್ತಾರೆ. ಬಸವಣ್ಣ ಇಂಥ ಎಲ್ಲ ಕ್ಷೇತ್ರಗಳಿಗೂ ಹೊಸ ತಿರುವು ಕೊಟ್ಟ ಕಾರಣ ಅವನನ್ನು ಜಗತ್ತು ಕಂಡ ಒಬ್ಬ ಅಪರೂಪದ ಸಮಗ್ರ ಯುಗ ಪುರುಷನೆಂದು ಗುರುತಿಸಲಾಗುತ್ತದೆ ಎಂಬ ಡಾಕ್ಟರ್ ಎಂ ಕಲಬುರ್ಗಿಯವರ ಮಾತು ಇಲ್ಲಿ ಪ್ರಸ್ತುತವೆನಿಸುತ್ತದೆ. ಬಸವಣ್ಣನ ಪ್ರಯತ್ನಕ್ಕೆ ಉಳಿದ ವಚನಕಾರರು ಕೈಜೋಡಿಸಿದ ಕಾರಣದಿಂದಲೇ ಕನ್ನಡ ಭಾಷೆಗೆ ರಾಜಮರ್ಯಾದೆ ಸಿಗಲು ಸಾಧ್ಯವಾಯಿತು. ಇಡೀ ಶರಣ ಸಂಕಲು ಬರಿಯ ಕನ್ನಡವಲ್ಲ, ಭಾಷೆಯನ್ನೇ ಕುರಿತು ಚಿಂತನೆ ಮಾಡಿದರ ಫಲವಾಗಿ ಕನ್ನಡಕ್ಕೆ ಉಂಟಾದ ಸಂಕಟವು ಪರಿಹಾರವಾಗಿ ಕನ್ನಡದ ಸೊಲ್ಲು ಎಲ್ಲೆಡೆಯೂ ನಿನದಿಸುವಂತೆ ಆಯಿತು. ತಾವು ಹಿಡಿದ ಕಾಯಕದಲ್ಲಿ ನಿಷ್ಠೆಯನ್ನು ತೋರಿ ಅಲ್ಲಿ ಬಳಸುವ ಪದಗಳನ್ನೇ ತಮ್ಮ ವಚನಗಳಲ್ಲಿ ಬಳಸಿದ್ದರಿಂದ ಕನ್ನಡದ ಶಬ್ದ ಭಾಂಡಾರವು ಶ್ರೀಮಂತವಾಯಿತು, ಕನ್ನಡವು ಸರ್ವಶಕ್ತವಾಯಿತು. ಆಧ್ಯಾತ್ಮ, ಸಂಸಾರ, ವೈರಾಗ್ಯ, ಸಂಬಂಧ, ಕಾಯಕ, ದೇವರು, ಸಮಾಜ ಹಾಗೂ ಲೋಕ ಕಲ್ಯಾಣದ ವಿಚಾರಗಳು ತಿಳಿಭಾಷೆಯ ಕನ್ನಡದಲ್ಲಿ ಇಳಿದು ಬಂದವು. ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಲುಬಾರದು. ಏರಿ ನೀರುಂಬೊಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ. ಒಲೆಗೆ ಬೆಂಕಿ ತಗುಲಿದರೆ ನಿಲ್ಲಿಸಬಹುದೇ ಹೊರತು ಇಡೀ ಭೂಮಂಡಲಕ್ಕೆ ಬೆಂಕಿ ಬಿದ್ದರೆ ನಿಲ್ಲಿಸಲು ಸಾಧ್ಯವಿಲ್ಲ. ಕೆರೆಯ ನೀರು ನಿಲ್ಲಲು ಒಡ್ಡು ಹಾಕಿರುವರು, ಆದರೆ ಅದೇ ಏರಿ ನೀರನ್ನ ಅಪೋಷಣ ಮಾಡಿದರೆ, ಬೇಲೆ ಎದ್ದು ಹೊಲವ ಮೇದರೆ, ನಂಬಿದ ನಾರಿಯ ಮನೆಯಲ್ಲಿ ಕಳ್ಳತನ ಮಾಡಿದರೆ, ತಾಯಿಯ ಎದೆಹಾಲು ವಿಷವಾಗಿ ಮಗುವಿನ ಮೃತ್ಯುವಿಗೆ ಕಾರಣವಾದರೆ ಯಾರಿಗೆ ದೂರಲೆಂದು ಚಿಂತಿಸುವ ಅಣ್ಣನ ವಚನದಲ್ಲಿ ಬಳಕೆಯಾದ ಒಲೆ, ಧರೆ, ಏರಿ, ಬೇಲಿ, ಕೈಯ, ಮಲೆವಾಲು, ತಾಯಿ, ನಂಜು, ದೂರು ಮುಂತಾದ ಪದಪ್ರಯೋಗಗಳು ಅವರ ಶಬ್ದ ಸಂಪತ್ತಿಗೆ ಸಾಕ್ಷಿಯಾಗಿವೆ. ಅದೇ ರೀತಿ ಬೆಲ್ಲವ ತಿಂದ ಕೋಡಗದಂತೆ ಸಿಹಿಯ ನೆನೆಯಿದಿರಾ ಮಣವೆ, ಕಬ್ಬ ತಿಂದ ನರಿಯಂತೆ ಹಿಂದಕ್ಕೆ ಎಳಸಿದ ರಾಮಣವೆ ಎಂಬ ವಚನಗಳ ಸಾಲುಗಳಲ್ಲಿ ಬಳಕೆಯಾದ ಬೆಲ್ಲ, ಕೋಡಗ, ಕಬ್ಬ, ನರಿ, ಎಳಸು ಎಂಬ ಆಡು ಮಾತಿನ ಧಾಟಿಯಂತೂ ಬೆರಗು ತರುವಂತಿದೆ. ನೀನು ಒಲಿದಡೆ ಕೊರಡು ಕೊನರುವುದಯ್ಯ, ನೀನು ಒಲಿದಡೆ ಬರಡು ಹಯನವುದಯ್ಯ, ನೀನು ಒಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನು ಒಲಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮದೇವ ಎಂಬ ಅಣ್ಣನ ವಚನದ ಕನ್ನಡ ಪದಗಳ ಬಳಕೆ, ಬರಹ ಸಿದ್ಧಿ, ಪದಗಳ ಅಂತರಾರ್ಥ ಕೇಳುಗನ ಮನವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ಬರಡು, ಕೊರಡು, ಪಡಿಪದಾರ್ಥ ಎಂಬ ಆಡು ಮಾತಿನ ಪದ ಸಮೂಹದಲ್ಲಿ ತುಂಬಿಕೊಂಡ ಮತಿತಾರ್ಥಕ್ಕೆ ನಾವೆಲ್ಲ ತಲೆದೂಗಬೇಕಾಗುತ್ತದೆ. ದೈನಂದಿನ ಬದುಕಿನಲ್ಲಿ ಕಂಡುಂಡ ಅನುಭವಗಳನ್ನೇ ದೃಷ್ಟಾಂತಗಳಾಗಿ, ರೂಪಕಗಳಾಗಿ ಬಳಸಿ ಜನರ ಆಡುವ ಅಚ್ಚೆ ಕನ್ನಡದ ಪದಗಳಲ್ಲಿ ಅದ್ಭುತವಾದ ಜ್ಞಾನವನ್ನೇ ಎರಕ ಒಯ್ಯುವ ರೀತಿಯಂತೂ ಅನನ್ಯವಾದುದು. ಇಡಿಯಾಗಿ ಶರಣರ ಭಾಷೆಯೇ ಭಾಷೆ, ಅದು ಸವಿ ನುಡಿಯ ಮಧುರವಾದ ಕನ್ನಡದ ಭಾಷೆ, ಶಿವನ ಮುಡಿಗೇರಿದ ಅನುಭವಜನ್ಯ ಭಾಷೆ. ಜನರಾಡುವ ಭಾಷೆಯನ್ನ ದೈವತ್ವಕ್ಕೆ ಏರಿಸಿದ ಮಹಿಮಾತೀತರು ಶರಣರು. ಅವರು ನುಡಿದರೆ ಮುತ್ತಿನ ಹಾರದಂತೆ, ಸ್ಫಟಿಕದ ಸಲಾಕಿಯಂತೆ, ಲಿಂಗ ಮೆಚ್ಚಿ ಕುಣಿಯುವಂತೆ ಹೊರಹೊಮ್ಮಿದ ಸವಿಗನ್ನಡ ಭಾಷೆ. ಅದಕ್ಕೆಂದೇ ವಚನ ಸಾಹಿತ್ಯವು ಕನ್ನಡವನ್ನು ಜಾಗತಿಕ ಭಾಷೆಗಳ ಮಾಲೆಯಲ್ಲಿ ವಿರಾಜಮಾನ ಮಾಡಿಸಿದ ಶ್ರೇಯಸ್ಸಿಗೆ ಪಾತ್ರವಾಗಿಸಿತು.